ಸಿಎಲ್ಪಿ ಸಭೆ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ಆಪರೇಷನ್ ಕಮಲದ ಗುಟ್ಟು ಬಿಚ್ಚಿಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಕೋಟಿ ಕೋಟಿ ಆಮಿಷ ಒಡ್ಡುತ್ತಿದ್ದು ಅವರಿಗೆ ಎಲ್ಲಿಂದ ದುಡ್ಡು ಬಂತು ಎಂದು ಪ್ರಶ್ನಿಸಿದ್ದಾರೆ. ಒಬ್ರು ರಮೇಶ್ ಜಾರಕಿಹೊಳಿ ಗೊತ್ತಿದ್ರು ಯಾರು ಸರ್ ಅಂತ ಒಂದೇ ರಮೇಶ್ ಜಾರಕಿಹೊಳಿ, ದ ಅನದರ್ ಇಸ್ ಮಹೇಶ್ ಕುಮಟಳ್ಳಿ ಫ್ರಮ್ ಅಥಣಿ ಕಾನ್ಸ್ಟಿಟ್ಯೂನ್ಸಿ. ಇವರಿಬ್ರು ಏನು ಹೇಳಿಲ್ಲ. ನಾನು ಏನು ಉಮೇಶ್ ಜಾಧವ್ ಮತ್ತು ನಾಗೇಂದ್ರ ಅವರು ಅದನ್ನ ವೆರಿಫೈ ಮಾಡ್ತೀವಿ ಮತ್ತೆ ಇನ್ನೊಂದ್ಸಾರಿ. ಅವ್ರ ಪತ್ರ ಜೆನೈನ್ ಆಗಿದೆಯಾ ಇಲ್ವಾ, ಜೆನೈನ್ ಕಾರಣಕ್ಕೋಸ್ಕರ ಅವ್ರು ಬರದೇ ಇಲ್ವಾ ಎಲ್ಲ ಅನ್ನೋದು ಕೂಡ ವೆರಿಫೈ ಮಾಡ್ತೀವಿ. ಆಮೇಲೆ ನಾಗೇಂದ್ರ ಅವ್ರ ಸ್ಟೇಟ್ಮೆಂಟ್ನು ಕೂಡ ವೆರಿಫೈ ಮಾಡ್ತೀವಿ. ಇದಾದ್ಮೇಲೆ ಇನ್ನಿಬ್ರು ಇವ್ರು 4 ಜನಕ್ಕೂ ಕೂಡ ಒಂದು ಅವರ ಎಕ್ಸ್ಪ್ಲನೇಷನ್ ಅಬ್ಸೆಂಟ್ ಆಗಿರೋದಕ್ಕೆ ಎಕ್ಸ್ಪ್ಲನೇಷನ್ ಕೇಳಿ ನಾನು ನೋಟಿಸ್ ಕೂಡ ಕೊಡ್ತೀನಿ. ಆಸ್ ಎ ಲೀಡರ್ ಆಫ್ ದಿ ಲೆಜಿಸ್ಲೇಚರ್ ಪಾರ್ಟಿ ಐ ಆಮ್ ಇಶ್ಯೂಯಿಂಗ್ ನೋಟಿಸಸ್. ಈ ವಿಶೇಷ ಸಭೆ ಕರೆದದ್ದು ಯಾಕಪ್ಪ ಅಂತಂದ್ರೆ ಮಾಧ್ಯಮದಲ್ಲಿ ಪ್ರತಿನಿತ್ಯ ಈ ಸಮ್ಮಿಶ್ರ ಸರ್ಕಾರ ಇವತ್ತು ಬಿದ್ದೋಯ್ತದೆ, ನಾಳೆ ಬಿದ್ದೋಯ್ತದೆ, ಬಾಂಬೆಗೆ 14 ಜನ MLAಗಳು ಹೊರಟೋಗ್ಬಿಟ್ಟಿದ್ದಾರೆ, ಕೆಲವರು ದಾರಿನಲ್ಲಿದ್ದಾರೆ, ಕೆಲವರು ಅಲ್ಲೆಲ್ಲ ಉಳ್ಕೊಂಡಿದ್ದಾರೆ, ಕೆಲವರು ಅಲ್ಲಿ ಉಳ್ಕೊಂಡಿದ್ದಾರೆ ಅಂತ ಈ ತರ ಎಲ್ಲ ಪ್ರತಿದಿನ ಬರ್ತಾ ಇದೆ. ಅದಕ್ಕೆ ನಾವು ಎಲ್ಲರೂ ಕೂಡ ಹೇಳ್ತಾ ಬರ್ತಿದ್ವು ಇದೆಲ್ಲ ಸುಳ್ಳು. ಯಾವ MLAಗಳು ಕೂಡ ಬಿಜೆಪಿ ಜೊತೆ ಹೋಗಿಲ್ಲ, ಬಿಜೆಪಿಯವರೇ ಇದನ್ನ ಹುಟ್ಟಾಕ್ತಾ ಇದ್ದಾರೆ, ಬಿಜೆಪಿಯವರೇ ತಪ್ಪು ಮಾಹಿತಿಗಳನ್ನ ಮಾಧ್ಯಮದವರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದ. ಈಗ ಅದು ಬಹುತೇಕ ಸತ್ಯ ಆಗಿದೆ. ಯಾಕಂದ್ರೆ ಇವ್ರು 4 ಜನ ಬಿಟ್ಟು ಇನ್ನು ಬಾಕಿ ಎಲ್ಲ MLAಗಳು ಕೂಡ ಇವತ್ತು ಅಟೆಂಡ್ ಆಗಿದ್ರು. ಆಲ್ 76 MLCs MP ಗಳು ರಾಜ್ಯಸಭಾ ಅವ್ರು ಬಿಟ್ಬಿಡಿ, MLAಗಳು ಔಟ್ ಆಫ್ 80 ಆಫ್ ಅವರ್ ಪಾರ್ಟಿ MLAs 76 ವರ್ ಪ್ರೆಸೆಂಟ್. ಬಿಜೆಪಿಯವರು ದೊಡ್ಡ ಹುನ್ನಾರ ನಡೆಸ್ತಾ ಇದ್ದಾರೆ. ಅವರಿಗೆ 2-3 ಸಾರಿ ಮುಖಭಂಗ ಆಗಿದೆ. ಆದರೂ ಕೂಡ ಪ್ರಜಾಪ್ರಭುತ್ವದ ವಿರುದ್ಧವಾದಂಥ ದಾರಿಗಳನ್ನು ತುಳಿಯಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಯಡಿಯೂರಪ್ಪನವರು ಹೇಳ್ತಾರೆ, ಇಲ್ಲ ನಾವು ಡೆಲ್ಲಿಗೆ ಹೋಗಿರೋದು ಪಾರ್ಲಿಮೆಂಟ್ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿ. 104 ಜನ ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಏನು ಮಾಡ್ತಾ ಇದ್ರಪ್ಪ ಅಲ್ಲಿ 7 ಸ್ಟಾರ್ ಹೋಟೆಲಲ್ಲಿ ಎಂಥದ್ದು ಹರಿಯಾಣದಲ್ಲಿ ಏನು ಮಾಡ್ತಾ ಇದ್ದೀರಿ ಕೂತ್ಕೊಂಡು? ಗುರ್ಗಾಂವ್ ಏನು ಮಾಡ್ತಾ ಇದ್ದೀರಿ? ಗುರುಗ್ರಾಮ ಏನು ಮಾಡ್ತಾ ಇದ್ದೀರಿ?